ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ನೋಡಿ, ತುಲಾ ರಾಶಿಯವರಿಗೆ ಲಾಸ್ಟ್ ಟೈಮು ಅಷ್ಟೇ, ಅವ್ರಿಗೆ ದುರ್ಬಲ ಇದ್ದಾಗೇನೆ ಕೆಲವೆಲ್ಲ ತುಂಬಾ ಚೆನ್ನಾಗಿದೆ. ಹೌದು, ಕೆಲವರು ಕೂಡ ಕಮೆಂಟ್ ಮಾಡ್ತಾ ಇದ್ರು, ಮೇಡಮ್ ನೀವು ಹೇಳ್ತಾ ಇದ್ದೀರಾ ಏನೋ ಸ್ವಲ್ಪ ಅನುಕೂಲಗಳಿಂದ ಏನೋ ಪ್ರಾಬ್ಲಮ್ಸ್ ಇದೆ ಅಂತ. ಅದೆಲ್ಲ ಏನಾಗುತ್ತೆ, ಅವರ ಒಂದು ದಶಾಭಕ್ತಿ ಅಥವಾ ಅವರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇವಾಗ ಗುರುಬಲ ಹೋಗಿದೆ ಅಂದಿದ್ ಮಾತ್ರಕ್ಕೆ ಎಲ್ಲಾನು ತೊಂದರೆ ಆಗ್ಬಿಡುತ್ತೆ ಆ ತರದ್ದು ಏನಿಲ್ಲ. ಬೇರೆ ಗ್ರಹಗಳ ಒಂದು ಸ್ಥಾನಮಾನ ಅಂತ ಹೋದಾಗ ಅದರಿಂದ ಏನೇನು ಅನುಕೂಲಗಳಾಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಅವರ ರಾಷ್ಟ್ರಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ ಬಂದು 10ನೇ ಮನೆ ಅಂದ್ರೆ 9ನೇ ಮನೆಯಿಂದ 10ನೇ ಮನೆಗೆ ಸಂಚಾರನ ಬೆಳೆಸ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇವರಿಗೆ ಅನುಕೂಲಗಳು ಚೆನ್ನಾಗೇ ಆಗುತ್ತೆ. 9ನೇ ಮನೆ ಇದ್ದಾಗ ಅದೃಷ್ಟ, ಒಳ್ಳೆ ಅದೃಷ್ಟಗಳನ್ನ ತಗೊಂಡು ಕೊಡ್ತಾನೆ. ಯಾವ ಕೆಲಸ ಮಾಡಕ್ ಹೋದ್ರು ಕೂಡ ಅದಕ್ಕೆ ಒಂದು ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಅದೃಷ್ಟಕರವಾದ ಬದಲಾವಣೆ ಆಯ್ತು ಅನ್ನೋಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾನೆ. ಇನ್ನು 10ನೇ ಮನೆಗೆ ಹೋದಾಗ ಏನಾಗುತ್ತೆ, ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು. ಎಸ್ಪೆಷಲಿ ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಕೆಲಸಗಳ ಆಪರ್ಚುನಿಟೀಸ್ ಜಾಸ್ತಿ ಬರುವಂತದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಈ ಗುರು ಅಂತ ನೋಡಕ್ ಬಂದಾಗ ಗುರುನು ಕೂಡ 10ನೇ ಮನೆಗೆ ಕುತ್ಕೊಂಡಿದ್ದಾರೆ. ಅದೇ ಗುರುವಿನ ದೃಷ್ಟಿ ಅಂತ ನೋಡಕ್ ಬಂದಾಗ ಇವರ 2ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಹಾಗೆ ಇವರ 4ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಇನ್ನು 6ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇದೆ. ಸೊ ಇದರಿಂದ ಏನು, 6ನೇ ಮನೆಗೆ ಆಲ್ರೆಡಿ ಶನಿ ಕುತ್ಕೊಂಡಿದ್ರು. ಇವಾಗ ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ ಏನಾಗುತ್ತೆ, ಕೆಲಸಗಳಲ್ಲಿ ಮತ್ತಷ್ಟು ಅನುಕೂಲಗಳಾಗುತ್ತೆ. ಯಾರಾದ್ರೂ ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ಗಳು ಬೇಗ ಸ್ಯಾಂಕ್ಷನ್ ಆಗುವಂಥದ್ದು, ಅಥವಾ ಕೋರ್ಟಲ್ಲಿ ಕೇಸ್ಗಳಿತ್ತು ಅಂತಂದ್ರೆ ಕೇಸ್ ನಲ್ಲಿ ವಿನ್ ಆಗುವಂಥದ್ದು, ಅಂದ್ರೆ ಬೇಗ ರಿಸಲ್ಟ್ ಬರುವಂಥದ್ದು. ಇವ್ರು ಪರವಾಗಿ ಆಗತ್ತೆ. ಶನಿ ಕೂತಿದ್ರಿಂದ ಇನ್ನು ಸ್ವಲ್ಪ ನಿಧಾನ ಆಗ್ತಿತ್ತು. ಇನ್ಮೇಲೆ ಗುರು ದೃಷ್ಟಿ ಬಿದ್ದಾಗ ಕೆಲಸಗಳು ಸ್ವಲ್ಪ ಬೇಗ ಫಿನಿಶ್ ಆಗ್ತಾ ಹೋಗ್ತಾ ಇದೆ. ಯಾರೆಲ್ಲ ಉದ್ಯೋಗ ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ರೆ, ಅಥವಾ ಇರೋ ಜಾಗದಲ್ಲೇ ಸ್ವಲ್ಪ ಇನ್ಕ್ರಿಮೆಂಟ್ ತಗೋಬೇಕು ಅಂತ ಅನ್ಕೊಂಡಿದ್ರೆ, ಅದೆಲ್ಲದಕ್ಕೂ ಕೂಡ ಒಳ್ಳೆ ಅವಕಾಶಗಳು ಸಿಗೋದು. ಇನ್ನು ಇವ್ರಿಗೆ 5ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. 5ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಮಕ್ಕಳ ಆರೋಗ್ಯಕ್ಕೆ ಅದಷ್ಟು ಒಳ್ಳೇದಲ್ಲ. ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರುತ್ತೆ. ಇನ್ನು 4ನೇ ಮನೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇವ್ರು ಏನೋ ತುಂಬಾ ದಿವಸಗಳಿಂದ ಜಾಗಗಳು ತಗೋಬೇಕು ಅನ್ಕೊಂಡಿದ್ರೆ ಅದಕ್ಕೆ ತುಂಬಾ ಒಳ್ಳೆ ಅವಕಾಶಗಳು ಸಿಗುತ್ತೆ. ಅಥವಾ ಆಲ್ರೆಡಿ ಇವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ, ಇನ್ಮೇಲೆ ಬಿಸ್ನೆಸ್ ಇನ್ನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅವ್ರಿಗೆ. ಮತ್ತೆ ತಾಯಿ ಆರೋಗ್ಯದಲ್ಲಿ ಏರುಪೇರುಗಳು ಇತ್ತು, ಇನ್ಮೇಲೆ ಸುಧಾರಣೆ ಕೂಡ ಆಗ್ತಾ ಹೋಗ್ತಾರೆ. ಇನ್ನು ಇವರು 2ನೇ ಮನೆ ಅಂದ್ರೆ ಧನಸ್ಥಾನದ ಮೇಲೆ, ಕುಟುಂಬ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಹಣ ಉಳಿತಾಯ ಮಾಡಕ್ಕೆ ಏನಾದ್ರು ದಾರಿ ಮಾಡ್ಕೊಂತಾರೆ. ಕುಟುಂಬ ಸ್ಥಾನನೂ ಆಗಿರೋದ್ರಿಂದ ಇವ್ರ ಮೇಲೆ ಒಂದ್ ಸ್ವಲ್ಪ ಗೌರವ ಬರುತ್ತೆ. ಜೊತೆಗೆ ಇವ್ರ ಮಾತುಗಳು ಕೂಡ ಸ್ವಲ್ಪ ಸಾಫ್ಟ್ ಆಗ್ತಾರೆ. ಒಂಚೂರು ಎಲ್ಲಾರು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೇಕು ಅನ್ನೋಂತ ಮನಸ್ಥಿತಿ ಬೆಳೆಸ್ಕೊಂತಾರೆ. ಇದರಿಂದ ತಾನೇ ಒಬ್ಬ ಮನುಷ್ಯ ತಗ್ಗಿ ಮಾತಾಡ್ತಾನೆ, ಅಥವಾ ನಾನು ಅನ್ನೋ ಅಹಂಕಾರ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಸಿಗ್ಬೇಕಾದ ಗೌರವ ಸಿಕ್ಕತ್ತೆ. ನಾನತ್ವ ಜಾಸ್ತಿ ಇದ್ದಾಗೆ ತಾನೇ ಸ್ವಲ್ಪ ಎಲ್ಲರಿಗೂ ಕೂಡ ನಿಷ್ಠುರಗಳಾಗ್ತಾರೆ. ಸೊ ಅದನ್ನ ಸ್ವಲ್ಪ ಇವ್ರು ಸಾಫ್ಟ್ ಕಾರ್ನರ್ ಬಂದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಇವ್ರ ಮೇಲೆ ಇದ್ದಿದ್ದ ಒಂದು ನೆಗೆಟಿವಿಟಿ ಕಮ್ಮಿ ಆಗಿ ಒಳ್ಳೆ ಅಭಿಪ್ರಾಯಗಳು ಬರ್ತಾ ಹೋಗ್ತಾ ಇರ್ತವೆ. ಇನ್ನು ಕುಜನ ದೃಷ್ಟಿ ಅಂತ ಬಂದಾಗ ಕುಜ ಇವರಿಗೆ ಬಂದು 8ನೇ ಮನೆ ಕುತ್ಕೊಂಡಿದ್ದಾರೆ. ಇದು ಸ್ವಲ್ಪ ಅಷ್ಟು ಒಳ್ಳೇದಲ್ಲ. ಅಂದ್ರೆ ಇವರ ಆರೋಗ್ಯಕ್ಕೆ 2ನೇ ಮನೆ ಅಧಿಪತಿ ಬೇರೆ ಆಗ್ತಾನೆ. ಹಣಕಾಸು ಬರ್ಬೋದು, ಅಂದ್ರೆ 8ನೇ ಮನೆ ಅನ್ನೋದು ಒಳ್ಳೇದು ಕೆಟ್ಟದು ಎರಡೂ ಕೂಡ ಆಗುತ್ತೆ. ಇಲ್ಲಿ ಕೂಡ ಹಣ ಬರ್ಬೋದು ಅಥವಾ ಹಣ ಲಾಸ್ ಆಗ್ಬೋದು, ಎರಡೂ ಕೂಡ ಆಗುತ್ತೆ. ಆದ್ರೆ ಕುಜನೇ ಇವರಿಗೆ ಬಂದು ಏನು 8ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಏನಾದ್ರು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಇಲ್ಲ ಅಂದ್ರೆ ಆಕ್ಸಿಡೆಂಟ್ಗಳಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ವಿಚಾರದಲ್ಲಿ ಅವ್ರು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಎಷ್ಟು ಇವರು ಗಾಡಿ ಕಂಟ್ರೋಲ್ ಆಗಿ ಓಡಿಸ್ತಾರೋ ಅಷ್ಟು ಒಳ್ಳೇದೇ. ಈ ಸಮಯ ಕುಜ ಬದಲಾವಣೆ ಆಗೋವರೆಗೂ. ಇನ್ನ ಈ ಸೂರ್ಯನು ಕೂಡ ಇವರಿಗೆ ಬಂದು 9ನೇ ಮನೆ ಕೂತಿರೋದ್ರಿಂದ ಖಂಡಿತವಾಗ್ಲೂ ಗೌರ್ಮೆಂಟ್ ಇಂದ ಆಗ್ಬೇಕಾಗಿರೋ ಎಲ್ಲಾ ರೀತಿಯಾದ ಅನುಕೂಲಗಳನ್ನು ಕೂಡ ಇವರಿಗೆ ಮಾಡ್ತಾ ಹೋಗ್ತಾರೆ. ಸೊ ಅಂತಂದ್ರೆ ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಅವರ ಕೋಪ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ತಾಳ್ಮೆಯಿಂದ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ, ಹಾಗೆ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದ್ರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದಾದ್ರೆ ಏನ್ ಮಾಡ್ಬೋದು ನೋಡಿ? ಮೊದಲನೇದು ಇವರಿಗೆ ರಾಶಿಯಾಧಿಪತಿ ಒಳ್ಳೆ ಸ್ಥಾನದಲ್ಲೇ ಇದ್ದಾನೆ. ಆದ್ರೂ ಕೂಡ ಇವ್ರು ಯಾವಾಗ್ಲೂ ಕೂಡ ಮಹಾಲಕ್ಷ್ಮಿ ಮಂತ್ರ ಕೇಳ್ಬೇಕಾಗತ್ತೆ. ಅದ್ರಲ್ಲೂ ಕನಕದಾರ ಸ್ತೋತ್ರ ಕೇಳುವಂಥದ್ದು ಅಥವಾ ಹೇಳ್ಕೊಳ್ಳುವಂಥದ್ದು, ಇದು ಒಳ್ಳೆ ಬಲನ ತಗೊಂಡ್ ಕೊಡುತ್ತೆ ಇವ್ರಿಗೆ. ಇನ್ನು ಕುಜನ ಸಂಚಾರದಿಂದ ಕೆಲವು ಏನ್ ಸಮಸ್ಯೆ ಅಂತ ಹೇಳಿದೆ ನಾನು, ಅದಕ್ಕಾಗಿ ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತೆ ತೊಗರಿ ಬೇಳೆನ ದಾನ ಮಾಡೋದು, ಇದಿಷ್ಟು ಮಾಡ್ಕೊಂಡ್ರೆ ಸಾಕು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ತುಲಾ ರಾಶಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.